ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನೋಡ್ರಿ, ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಅಲ್ಲ, ಬಟ್ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಯುಗಾದಿ ಟೈಮ್ನಾಗ ಆಚರಿಸ್ತಾರೆ. ಆದರೆ ಏನು ಮಾಡೋದು, ಇವಾಗೆಲ್ಲ ಹೊಸ ವರ್ಷ ಅಂದರೆ ಇದನ್ನೇ ಅಂದ್ಕೊಂಡು ಬಿಟ್ಟಾರ. ಆಲ್ಮೋಸ್ಟ್ ಎಲ್ಲರೂ ಮರ್ತು ಬಿಟ್ಟಾರ ಯುಗಾದಿ ಟೈಮ್ನಾಗ ಸೆಲೆಬ್ರೇಷನ್ ಮಾಡೋದು. ಮನ್ಯಾಗ ಕುಂತು ಬೋರ್ ಆಗಿತ್ತು, ಅದಕ್ಕೆ ನಮ್ಮ ಅಪ್ಪಾರಿ ಬರವ ಹೋಗಿ ಬರೋನು, ಹಾಗೆ ಒಂದು ಸ್ವಲ್ಪ ದೇವ್ರಿಗೆ ಹೋಗಿ ಬರೋನು ಅಂದಾರಿ. ಅದಕ್ಕೆ ನಾವು ಹಂಗೆ ಹೊಂಟಿವಿ. ಮತ್ತು ಡೈಲಿ ನೋಡ್ರಿ, ನಾವು ಇವತ್ತಿಗೆ 3ನೇ ದಿನ, ಇನ್ನು 2 ದಿನ ಉಳಿದೈತಿ ಬನಶಂಕರಿ ಜಾತ್ರೆ. ಎಲ್ಲರೂ ಬರ್ರಿ. ಆಲ್ಮೋಸ್ಟ್ ಬನಶಂಕರಿ ಜಾತ್ರೆ ಎಲ್ರಿಗೂ ಗೊತ್ತಿದ್ದೇ ಇರುತ್ತಾ. ಇದು ನೋಡ್ರಿ, ನಮ್ಮೂರು ಮಲಪ್ರಭಾ ನದಿ. ಇವಾಗ ನೀರೆಲ್ಲ ಕಡಿಮೆ ಆಗೈತಿ. ಮಳೆಗಾಲದಾಗಂತೂ ಫುಲ್ ತುಂಬಿರ್ತೈತ್ರಿ. ಇದು ರೋಡ್ ಮ್ಯಾಗೆಲ್ಲ ಬಂದಿರ್ತೈತಿ. ಬನಶಂಕರಮ್ಮ ತಾಯಿದು ವಿಶೇಷತೆ ಏನಂದ್ರೆ, ಇಲ್ಲಿ ಜಾತ್ರೆ ಬಂತಂದ್ರೆ ಪ್ರತಿ ವರ್ಷನೂ ಸುತ್ತಮುತ್ತ ಹಳ್ಳಿಯವರು ಎಲ್ಲ ಸುತ್ತಮುತ್ತ ಹಳ್ಳಿಯವ್ರು ಬಂತು, ಗೊತ್ತಿದ್ದವ್ರು ಬಂತು, ಎಲ್ಲರೂ ಪಾದಯಾತ್ರೆ ಮಾಡ್ತಾರೆ. ಹಂಗೆ ನಾವು ನಮ್ಮ ಮನೆ ಹತ್ರದವ್ರು ಎಲ್ಲರೂ ಸೇರಿಕೊಂಡು ಪಾದಯಾತ್ರೆ ಮಾಡೀವಿ. ಇವತ್ತಿಗೆ 3 ದಿನ ಆಯಿತು, ಇನ್ನು 2 ದಿನ ಉಳ್ದೈತಿ. ನಾಳೆ ಶುಕ್ರವಾರ ಮತ್ತು ಶನಿವಾರ 2 ದಿನ. ಶನಿವಾರ ಅಂತೂ ಜಾತ್ರೆ ಐತಿ, ತೇರೈತಿ, ಎಲ್ಲರೂ ಬನ್ನಿ. ಮತ್ತು ಇನ್ನೊಂದು ಏನು ವಿಶೇಷತೆ ಅಂದ್ರೆ, ಅಲ್ಲಿ ಆ ಜಾತ್ರೆ ಟೈಮ್ನಾಗ ಆಲ್ಮೋಸ್ಟ್ ಸುಮಾರು ಒಂದು 10-12 ನಾಟಕ ಬಂದಿರ್ತಾವ್ರಿ. ನಾಟಕಕ್ಕಂದು ತುಂಬ ಮಹತ್ವ ಕೊಡ್ತಾರೆ ನೋಡ್ರಿ. ಮತ್ತು ಕೆಲವೊಬ್ಬರು ನೋಡ್ರಿ, ನಾಟಕ ನೋಡಿದ್ರನ ಜಾತ್ರೆ ಮಾಡ್ದಂಗೆ ಅಂತ ಹೇಳ್ತಾರೆ. ನಮಗಂತೂ ಗೊತ್ತಿಲ್ಲ, ನಾವಂತೂ ಇದುವರೆಗೂ ಒಂದು ಸಲನೂ ಒಂದು ನಾಟಕನೂ ನೋಡಿಲ್ಲ. ನನಗೆ ನಾಟಕ ನೋಡೋದ್ರಾಗ ಇಂಟ್ರೆಸ್ಟು ಇಲ್ಲರಿ. ನೋಡ್ರಿ, ನಾವು ಇಲ್ಲೇ ಸ್ಕೂಟಿನ ಡ್ರಾಪ್ ಮಾಡಿ ಇವಾಗ ಹೋಗ್ತೀವಿ. ಇವಾಗ ನೋಡ್ರಿ, ನಮ್ಮ ಅಪ್ಪರು ಒಂದು ಮಾತು ಹೇಳಿದ್ರೆ, ಅದೇನಂತ ಕೇಳಿಸ್ಕೊರಿ. ಬಜ್ಜಿ ಅಂಗಡಿ ಹಾಕೋದು. ಹಾಗಾದ್ರೆ ಬಜ್ಜಿ ಅಂಗಡಿ ಹಾಕವ ಅಂಥೇಳಿ ನಮ್ಮಪ್ಪ ಹಾಗೆ ಒಂದು ಜೋಕ್ ಮಾಡಿದರು. ನಾವು ಈ ಕಡೆ ಮಾತಾಡ್ತಾ ದೇವಸ್ಥಾನದ ಹತ್ರ ಬಂದೀವ್ರಿ. ನಾವು ದೇವಸ್ಥಾನದ ಒಳಗಡೆ ಹೋಗಲ್ಲ, ಯಾಕಂದ್ರೆ ರಶ್ ಇರ್ತೈತಿ. ನಾವು ಮತ್ತು ಅದು ಅಲ್ಲದೆ ನಾವು ಪ್ರತಿ ಸಲನೂ ಬಂದು ಹೋಗ್ತಾ ಇರ್ತೀವಿ. ನಮ್ಗೆ ಹತ್ತಿರ ಇರೋದ್ರಿಂದ ನಾವಂತೂ ಇವಾಗಂತೂ ಹೋಗಲ್ರಿ. ಜಸ್ಟ್ ಮನ್ಯಾಗ ಕುಂತು ತುಂಬ ಬೋರ್ ಆಗಿತ್ತು ಅನ್ನೋ ಕಾರಣಕ್ಕೆ ನಮ್ಮ ಪಪ್ಪ ಬಾವ ಹೋಗಿ ಬರೋಣ ಅಂತ ಹೇಳಿದಕ್ಕೆ ನಾವು ಬಂದ್ವಿ. ನೋಡ್ರಿ, ನಾವು ತೇರತ್ಯಕ್ಕೆ ಬಂದೀವಿ. ಈ ತೇರತ್ಯಕ್ಕೆ ಮೊದಲು ಫುಲ್ ಮಣ್ಣಿತ್ರಿ. ಇವಾಗನೇ ಈ ಥರ ಕಲ್ಲು ಜೋಡಿಸಿದ್ದು. ಮುಂಚೆ ಎಲ್ಲ, ಇವಾಗ ಹೋದ ವರ್ಷ ಎಲ್ಲ ಫುಲ್ ಮಣ್ಣೇ ಇತ್ತು, ತುಂಬ ಧೂಳಾಗ್ತಿತ್ತು. ಬಟ್ ಇವಾಗ ಫುಲ್ ಕಲ್ಲು ಜೋಡಿಸ್ಯಾರ. ಒಂದು ಸ್ವಲ್ಪ ಧೂಳು ಕಡಿಮೆ ಆಗೈತಿ ಅಂತಲೂ ಅನ್ಬೋದು. ತುಂಬ ಚೆಂದ ಮಾಡ್ಯಾರಿ ಈ ಸತಿ ಅಂತೂ. ಎಲ್ಲರೂ ಬರ್ರಿ. ಜನವರಿ 3ಕ್ಕೆ ಐತಿ, ಅಂದರೆ ಶನಿವಾರ. ಎಲ್ಲರೂ ಬಂದು ತೇರು ನೋಡಿಕೊಂಡು ಅಮ್ಮನ ದರ್ಶನ ಪಡ್ಕೊಂಡು ಹೋಗ್ರಿ. ಆ ತಾಯಿ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾಳೆ. ಮತ್ತು ನೋಡ್ರಿ, ಈ ಚಳಿಗಾಲ ಟೈಮ್ನಾಗ ಎಲ್ಲ ಟೀಚರ್ಸ್ ಸರ್ಗಳು ಮಕ್ಕಳನ್ನ ಪ್ರವಾಸಕ್ಕಂತ ಕರ್ಕೊಂಬರ್ತಾರೆ. ಇದು ಒಂದು ಪ್ರವಾಸ ತಾಣ ಅಂತಲೂ ಅನ್ಬೋದು ರೀ. ಎಲ್ಲರೂ ಬಂದಿದ್ದರು, ತುಂಬ ಗದ್ದಲಿತ್ತು. ಹಾಗೆ ನಾನು ಒಂದು ಸ್ವಲ್ಪ ಬಂದು ಈ ಅಂಕಲ್ ಹತ್ತಿರ ಕಬ್ಬಿನ ಜ್ಯೂಸು ಕೊಡಿಸ್ ಪಪ್ಪ ಅಂದೆ. ಅದಕ್ಕೆ ನಮ್ಮ ಪಪ್ಪ ತೊಗೊರವ ಕುಡಿ ಅಂಥೇಳಿ ನನಗೆ ನಮ್ಮ ಪಪ್ಪ ಕಬ್ಬಿನ ಜ್ಯೂಸ್ ಕೊಡಿಸಿದ್ರು ರೀ. ಆದ್ರಂತೂ ಕಬ್ಬಿನ ಜ್ಯೂಸ್ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ. ಬಂದಾಗ ಈ ಅಂಕಲ್ ಹತ್ತಿರ ಕಬ್ಬಿನ ಜ್ಯೂಸು ಕುಡ್ದು ಹೋಗ್ರಿ, ತುಂಬ ಟೇಸ್ಟಿಯಾಗೈತಿ. ಸೂಪರ್ ಅಂದರೆ ಸೂಪರ್ ಐತ್ರಿ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದೀವ್ರಿ. ನೋಡ್ರಿ, ನಮ್ಮ ಅಪ್ಪನ ಫ್ರೆಂಡ್ಸ್ ಸಿಕ್ಕರು. ನಮ್ಮ ಪಪ್ಪಾಗ ಫ್ರೆಂಡ್ಸ್ ಸಿಕ್ಕರು ಮುಗಿತ್ರಿ. ಅವ್ರ ಜೊತೆ ಮಾತು ಹೇಳ್ಕೊಂತ ನಿಂತು ಬಿಡ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ನೋಡ್ರಿ, ತೇರತ್ಯಕ್ಕೆ ಪಾಲ್ಕಿ ಹೊತ್ಕೊಂಡ್ಬಂದಾರ. ನೋಡ್ರಿ, ಜಾತ್ರೆಗೆ ಇನ್ನೂ 2 ದಿನ ಐತಿ. 2 ದಿನ ಐತಿ ಅಂದಾಗನ ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ಬಂದು 1 ವಾರದ ಹಿಂದೆನೇ ಶಿಫ್ಟ್ ಆಗಿಬಿಡ್ತಾವ್ರಿ. ಅವ್ರವ್ರ ಜಾಗನ ಅವ್ರವರು ಗುರ್ತಿಸ್ಕೊಂಡು ಬೇಕಾಗಿರೋ ಅಂಗಡಿನ ಅವರು ಹಾಕೋತಾರೆ. ನೋಡ್ರಿ, ಎಲ್ಲ ಥರದ್ದು ಆಟ ಬಂದವು. ಬರ್ರಿ, ತುಂಬ ಮಜಾ ಮಾಡ್ಕೊಂಡು ಹೋಗ್ರಿ ನಮ್ಮ ಬನಶಂಕರಿ ಜಾತ್ರೆನ. ಬನಶಂಕರಿ ಜಾತ್ರೆ ಬಂತಂದ್ರೆ ಹೆಣ್ಮಕ್ಳಿಗಂತೂ ಹಬ್ಬನೇ ಹಬ್ಬ. ಈ ಥರದ ಒಂದು ವಸ್ತು ಸಿಗಲ್ಲ ಅಂತ ಹೇಳೋ ಹಾಗೆ ಇಲ್ಲರಿ. ಎಲ್ಲ ಥರದ ವಸ್ತುಗಳು ಈ ನಮ್ಮ ಬನಶಂಕರಿ ಜಾತ್ರೆಗೆ ಸಿಗ್ತಾವ್ರಿ. ನೋಡ್ರಿ, ಈ ಅಜ್ಜ ಒಬ್ಬರೇ ಬಿಜಾಪುರದಾಗಿಂತ ಅಮ್ಮನ ದರ್ಶನಕ್ಕೆ ಬಂದಾರಂತ. ಪಾಪ ಒಬ್ಬರೇ ಅದಾರ.
ಅವರಿಗೂ ವಯಸ್ಸಾಗೈತಿ, ಯಾಕೆ ಬರೋಕ್ಕೆ ಹೋಗಿದ್ರಿ ಅಜ್ಜಾರ, ಮನ್ಯಾಗ ಇರ್ಬೋದಲ್ಲ ಅಂತ ನಾನು ಹೇಳಿದೆ ರೀ. ನೋಡ್ರಿ, ಇದೆಲ್ಲ ಒಂದು ನಾಟಕದ ಏರಿಯಾ ಅಂತಲೇ ಹೇಳ್ಬೋದು. ಇಲ್ಲಿಂದನೇ ಸ್ಟಾರ್ಟ್ ಆಕ್ಕವ್ರಿ ಎಲ್ಲ ಥರದ ನಾಟಕದ ಕಂಪ್ನಿನೂ. ಸುಮಾರು ನಾಟಕ ಬಂದವ್ರಿ, ನಾನಂತೂ ಲೆಕ್ಕ ಮಾಡಿಲ್ಲ ಎಷ್ಟು ಅದಾವ ಅಂಥೇಳಿ, ತುಂಬ ಅದಾವ್ರಿ. ಇವಾಗ ಮಾತ್ರ ಇದು ಖಾಲಿ ಖಾಲಿ ಜಾಗ ಐತ್ರಿ. ಬಟ್ ತೇರು ಎಳೆದಾದ್ಮೇಲೆ ನೋಡ್ರಿ, ಇಲ್ಲಂತೂ ಸಿಕ್ಕಾಪಟ್ಟಿ ಅಂಗಡಿ ಇರ್ತಾವ್ರಿ. ಈ ರೋಡ್ ಅಂತೂ ಸ್ವಲ್ಪನೂ ಫ್ರೀ ಇರಲ್ಲ, ಎಲ್ಲ ಕಡೆನೂ ಅಂಗಡಿ ಅಂದ್ರೆ ಅಂಗಡಿ. ಈ ರೋಡ್ ಇವಾಗ ಹೆಂಗೆ ಇಷ್ಟು ನೀಟಾಗಿ ಕಾಣ್ತೈತಲ್ರಿ, ಪ್ರತಿಯೊಂದು ಕಡೆನೂ ಸಣ್ಣ 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 ಅಂಗಡಿ ಅಂತೂ ಇದ್ದೇ ಬಿಡ್ತಾವೆ. ರೋಡ್ನಾಗಂತೂ ಒಂದು ವೆಹಿಕಲ್ ಹೋಗೋಕ್ಕೂ ಆಗಲ್ಲ, ಅಷ್ಟೊಂದು ಅಂಗಡಿಗಳು ಬಂದಿರ್ತಾವ್ರಿ. ಇವಾಗ ಸ್ವಲ್ಪ ಬಂದವು. ಹಾಗೆ ನೋಡ್ರಿ, ನಮ್ಮಪ್ಪ ಟೈಮ್ ಆಯ್ತು ಬಾರವ ಹೋಗಿಬಿಡೋಣ ಅಂತ ಅನ್ನಕತ್ತಿದ್ರು. ಆಯ್ತು ನಡಿ ಪಪ್ಪ ಹೋಗೋಣ ಅಂತೇಳಿ ನಾವು ಮನೆ ಕಡೆ ಹೊಂಟೀವ್ರಿ. ಇದು ಬನಶಂಕರಿ ಅಮ್ಮನ ಹೊಂಡ ನೋಡ್ರಿ, ತುಂಬ ನೀರೈತಿ, ಆಳನೂ ಐತ್ರಿ. ಹುಷಾರಾಗಿರಿ, ಯಾರಾದರೂ ಬಂದಾಗ ಮಕ್ಕಳನ್ನೆಲ್ಲ ಬಿಡೋಕ್ಕೆ ಹೋಗ್ಬೇಡ್ರಿ. ಮಕ್ಕಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ರಿ. ನಾನು ಈ ವಿಡಿಯೋನ ನಿನ್ನೆನೇ ಹಾಕಬೇಕಿತ್ತು, ಬಟ್ ನಾನು ಇವತ್ತು ಹಾಕಕತ್ತೇನೆ ರೀ, ಸ್ವಲ್ಪ ಲೇಟ್ ಆಗೈತಿ. ಮತ್ತು ನೋಡ್ರಿ, ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡಕತ್ತೀರಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಎಲ್ಲರೂ ಜನವರಿ 3ಕ್ಕೆ ತಪ್ಪದೆ ಬನಶಂಕರಿ ಜಾತ್ರೆಗೆ ಬರ್ರಿ. ನನಗೆ ಇನ್ನೂ ಸಪೋರ್ಟ್ ಮಾಡಿರಿ. ಮತ್ತು ನಾನು ಯಾವ ರೀತಿ ವಿಡಿಯೋ ಮಾಡಬೇಕಂತ ನನಗೆ ಕಮೆಂಟ್ ಮಾಡಿರಿ. ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.